ನೆಕ್ಸ್ಟ್ ಮತ್ತೆ ಅವ್ರು ಏನಕ್ಕೆ ಕಾಂಗ್ರೆಸ್ಗೆ ಬಂದರು ಅಂದರೆ ಆವಾಗ ಎಸ್ ಎಂ ಕೃಷ್ಣರವ್ರು ಬಂದು ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡ್ರು, ಒಳ್ಳೆ ಅವಕಾಶ ಇದೆ ನನಗೆ, ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಮಂಡ್ಯದಿಂದ ಒಂದು ಒಳ್ಳೆ ಪೊಸಿಷನ್ ಇದಾಗತ್ತೆ ಅಂತ. ಆವಾಗ ಅವರು ಸೋನಿಯಾ ಗಾಂಧಿ ಅವ್ರಿಗೆ ಹೇಳಿದ್ರು, ಎಸ್ ಎಂ ಕೃಷ್ಣ ಅವರನ್ನ ನೀವು ಚೀಫ್ ಮಿನಿಸ್ಟರ್ ಮಾಡ್ತಿದ್ದೀರಾ ಅನ್ನೋ ಒಂದೇ ಕಾರಣ, ನಮ್ಮ ಜಿಲ್ಲೆಯವರು ಚೀಫ್ ಮಿನಿಸ್ಟರ್ ಆಗಬೇಕು, ಅದಕ್ಕೆ ನಾನು ಎಲ್ಲ ಬಿಟ್ಟು ಕಾಂಗ್ರೆಸ್ಗೆ ಸೇರ್ತಾ ಇದ್ದೀನಿ ಅಂತ ಹೇಳಿದ್ರು. ಇದು ಒಂದು ಭಾಗ. ಆದರೆ ನೀವು ಹೇಳ್ತೀರಾ ಸೆಕ್ಯುಲರ್ ನಿಲುವುಗಳು, ನಾನು ಅದಕ್ಕೆ ನಿಮಗೆ ಆನ್ಸರ್ ಕೊಟ್ಟಿದ್ದೀನಿ. BJP ಇಸ್ ಮೋರ್ ಸೆಕ್ಯುಲರ್ ದೆನ್ ಕಾಂಗ್ರೆಸ್ ನನ್ನ ಪ್ರಕಾರ. ವಾಜಪೇಯಿ ಗವರ್ಮೆಂಟ್ ಅಲ್ಲಿ ಅವರು ಅಂಬರೀಶ್ ಅವರು ಸಹ ಕೆಲವು ವೇದಿಕೆಗಳಲ್ಲಿ ಇದನ್ನು ಹೇಳಿದ್ದಾರೆ. ವಾಜಪೇಯಿ ಕಾಲದಲ್ಲಿ ಸರ್ಕಾರವನ್ನ ಉಳಿಸ್ಲಿಕ್ಕೆ ಒಂದು ವೋಟ್ ಅಗತ್ಯ ಇದ್ದಾಗ ಇವ್ರಿಗೆ ಆಫರ್ ಮಾಡಿದ್ರು, ಆದ್ರೂ ಇವರು ಆ ಸರ್ಕಾರವನ್ನು ಅವ್ರು ಬೇಕಾದ್ರೆ ಮಿನಿಸ್ಟ್ರು ಆಗ್ಬೋದಿತ್ತು ಆವಾಗ. ಆದ್ರೆ ರಾಜಕಾರಣ ಅಂತ ಬಂದಾಗ ಅವ್ರು ಬಿಜೆಪಿಯಿಂದ ದೂರನೇ ಅಲ್ಲ, ಬಿಜೆಪಿಯಿಂದ ದೂರ ಅಂತಲ್ಲ, ನನ್ನ ಪಕ್ಷಕ್ಕೆ ನಾನು ನಿಷ್ಠೆಯಿಂದ ಇರಬೇಕು ಅಂತ. ಅದು ಸೆಕ್ಯುಲರು ಅಥವಾ ಇನ್ನೊಂದು ನಿಲುವು ಅಂತಲ್ಲ.